ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112. ಭಾರತಿ ಆ ಊರಿನಲ್ಲಿ ಅತ್ಯಂತ ಸುಂದರವಾದ ಹುಡುಗಿ. ಅವಳ ಮುಖ ಸೌಂದರ್ಯ ಮತ್ತೆ ಸೌಮ್ಯ ಸ್ವಭಾವದಿಂದ ಅವಳು ತನ್ನ ಕಾಲೇಜಿನಲ್ಲಿ ಪ್ರಸಿದ್ಧಿಯಾಗಿದ್ದಳು. ಕ್ಯಾಂಪಸ್ನಿಂದಲೇ ಹಲವಾರು ಹುಡುಗರು ಅವಳ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸಿದರು. ಕೆಲವರು ಲವ್ ಲೆಟರ್ ಬರೆಯೋದರಿಂದ ಪ್ರಾರಂಭಿಸಿದರೆ, ಇನ್ನು ಕೆಲವರು ಗಿಫ್ಟ್ ಕೊಟ್ಟು ಅವಳನ್ನು ಗೆಲ್ಲೋದಕ್ಕೆ ಪ್ರಯತ್ನಿಸಿದರು. ಆದರೆ ಭಾರತಿ ಶಾಂತವಾಗಿ ಆ ಎಲ್ಲಾ ಪ್ರಸ್ತಾಪಗಳಿಗೆ ಕಿವಿಗೊಡದೆ ತನ್ನ ಓದಿನ ಕಡೆಗೆ ಗಮನ ಕೊಟ್ಟು ಜೀವನದ ಮೇಲೆ ತಾನು ಹಿಡಿದಿದ್ದ ಮಾರ್ಗವನ್ನು ಮುಂದುವರಿಸಿದಳು. ಇವರೆಲ್ಲರೂ ನನ್ನನ್ನು ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ ಅಂತಲೇ ಅವಳು ಸಾಂತ್ವನ ಹೇಳಿಕೊಳ್ಳುತ್ತಿದ್ದಳು. ಕಾಲೇಜಿನ ದಿನಗಳು ಕಳೆಯುತ್ತಾ ಅವಳ ಮದುವೆಯ ವಿಷಯ ಮನೆ ಮಂದಿಯಲ್ಲಿ ಚರ್ಚೆಗೆ ಬಂತು. ನಮ್ಮ ಭಾರತಿಗೆ ಗಂಡು ಹುಡುಕಬೇಕಾಗಿದೆ ಎಂದು ತಾಯಿಯ ನಿರಂತರ ಮಾತುಗಳು ಕೇಳಿ ಬರುತ್ತಿದ್ದವು. ಎಲ್ಲರೂ ಉತ್ಸುಕರಾಗಿದ್ದರು. ಭಾರತಿ ಇಷ್ಟೊಂದು ಸುಂದರವಾದವಳು, ಅವಳಿಗೆ ಯಾವ ರೀತಿ ಜೋಡಿ ಸಿಗಬಹುದು ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು. ಇದಾದ ಬಳಿಕ ದೂರದ ಊರಿನಲ್ಲಿ ವ್ಯಾಪಾರ ಮಾಡುತ್ತಿರುವ ಒಬ್ಬ ಯುವಕನಿಂದ ಸಂಬಂಧ ಒಂದು ಕೂಡಿ ಬಂತು. ಆ ಹುಡುಗ ಒಳ್ಳೆಯವನೇ, ಸಾಕಷ್ಟು ಬಿಸಿನೆಸ್ ಮಾಡಿದ್ದಾನೆ, ಜೀವನ ನೆಮ್ಮದಿಯಲ್ಲಿರುತ್ತೆ. ಭಾರತೀಯ ತಂದೆ ತಾಯಿಗಳು ಒಪ್ಪಿಕೊಂಡು ಆ ಯುವಕನ ಪ್ರಪೋಸಲ್ನ ನಿಶ್ಚಯಿಸಿದರು. ಭಾರತೀಯ ಮದುವೆ ಅದ್ದೂರಿಯಾಗಿ ನಡೆಯಿತು. ಅದಾದ ನಂತರ ಅವಳ ಗಂಡನೊಂದಿಗೆ ಅವಳನ್ನು ಹೊಸ ಊರಿಗೆ ಕರೆದುಕೊಂಡು ಹೋಗಲಾಯಿತು. ಆ ಊರಿನಲ್ಲಿ ಎಲ್ಲಾ ಹೊಸತು. ಪ್ರತಿದಿನ ಗಂಡನನ್ನು ಬಿಟ್ಟು ಬೇರೆ ಯಾರ ಪರಿಚಯವೂ ಇರಲಿಲ್ಲ. ಆದ್ದರಿಂದ ಗಂಡನ ಮೇಲೆಯೇ ಅವಳ ಅವಲಂಬಿತಳಾಗಿದ್ದಳು. ಆದರೆ ಭಾರತಿ ಅಂದುಕೊಂಡಂತೆ ಅವಳ ಗಂಡ ಒಳ್ಳೆಯವನಾಗಿರಲಿಲ್ಲ. ಅವನಿಗೆ ಹೆಂಡತಿಯನ್ನು ಬಿಟ್ಟು ಅವನ ಗೆಳೆಯರೇ ಮುಖ್ಯವಾಗಿದ್ದರು. ಅದರ ಜೊತೆಯಲ್ಲಿ ಅವನಿಗೆ ಅನೇಕ ಕೆಟ್ಟ ಹವ್ಯಾಸಗಳಿದ್ದವು. ಕುಡಿಯುವುದು, ಪಬ್ಗಳಿಗೆ ಹೋಗುವುದು ಮತ್ತೆ ವಿಕೃತ ಬಾಳಿನ ಆಕರ್ಷಣೆಯನ್ನು ಅನುಸರಿಸುವುದು ಇತ್ಯಾದಿ. ಅವನ ಮನೆಯಲ್ಲಿ ಏನು ನಡೆಯುತ್ತಿದೆ ಅನ್ನುವುದರ ಬಗ್ಗೆ ಅವನು ತಲೆ ಕೆಡಿಸಿಕೊಳ್ಳುತ್ತಲೇ ಇರಲಿಲ್ಲ. ಮದುವೆಯ ಮೊದಲ ರಾತ್ರಿ ಭಾರತಿ ಉತ್ಸಾಹದಿಂದ ಅವನನ್ನು ಕಾಯುತ್ತಾ ಕುಳಿತಿದ್ದಳು. ಆದರೆ ಅವನು ಗೆಳೆಯರೊಂದಿಗೆ ಕುಳಿತುಕೊಂಡು ತಡವಾಗಿ ಮನೆಗೆ ಬಂದ. ಈ ರಾತ್ರಿಯೂ ಕೂಡ ಇದರ ಅಗತ್ಯ ಇತ್ತ. ಭಾರತಿ ನೋಡಿ ಬೇಜಾರಾದಳು. ಆದರೂ ತಾಳ್ಮೆಯೊಂದಿಗೆ ಆತನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದಳು. ಆದರೆ ಆ ಕಲ್ಲು ಹೃದಯವು ಅವಳ ಮೌನದ ಕಣ್ಣೀರನ್ನು ಗಮನಿಸಲೇ ಇಲ್ಲ. ಹೀಗಾಗಿ ದಿನಗಳು ಸಾಗುತ್ತಲೇ ಹೋದವು. ಭಾರತಿ ತನ್ನ ಹೆಸರಿಗೆ ಮಾತ್ರ ಅವನ ಹೆಂಡತಿಯಾಗಿದ್ದು, ಆದರೆ ಅವನಿಂದ ಯಾವುದೇ ಪ್ರೀತಿ ಪಡೆಯಲಾಗದ ಸ್ಥಿತಿಯಲ್ಲಿ ಸಾಗಿದ್ದಳು. ಈ ಜೀವನವೇನು? ದೇವರು ನನಗೆ ಯಾಕೆ ಈ ರೀತಿಯ ಸಂಕಟವನ್ನು ಕೊಟ್ಟಿದ್ದಾನೆ ಅಂದುಕೊಂಡು ಭಾರತಿ ದೇವಾಲಯಕ್ಕೆ ಹೋಗಿ ದಯನೀಯವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಅಲ್ಲಿ ದೇವಾಲಯದ ಆ ಶಾಂತ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅವಳು ತನ್ನ ದಿನಗಳನ್ನು ತಾಳ್ಮೆಯಿಂದ ಕಳೆದಳು. ಆ ಸ್ಥಳದಲ್ಲಿ ಅವಳಿಗೆ ವೇದ ಎಂಬ ಹೆಂಗಸೊಬ್ಬಳು ಪರಿಚಯವಾದಳು. ವೇದ ಕೂಡ ಆಗಾಗ ದೇವಸ್ಥಾನಕ್ಕೆ ಬರುತ್ತಿದ್ದಳು. ಅವರು ಹೀಗೆ ದಿನಗಳು ಸಾಗುತ್ತಾ ಒಬ್ಬರೊಡನೆ ಒಬ್ಬರು ಮಾತನಾಡಿದಂತೆ ತಮ್ಮ ನಡುವಿನ ಸ್ನೇಹವು ಬೆಳೆದಿತ್ತು. ವೇದ ತನ್ನ ಜಾಣ್ಮೆಯಿಂದ, ಹಾಸ್ಯದಿಂದ ಮತ್ತು ಸಮಾಧಾನ ನೀಡುವ ಮಾತುಗಳಿಂದ ಭಾರತಿಗೆ ಒಳ್ಳೆಯ ಗೆಳತಿಯಾದಳು. ನೀವೇನು ಕೆಲಸ ಮಾಡ್ತಿದ್ದೀರಿ ಅಂತ ಒಂದು ದಿನ ಭಾರತಿ ಕೇಳಿದಳು. ವೇದ ಸಣ್ಣದಾಗಿ ನಗುತ್ತಾ ಒಗಟಾಗಿ ಉತ್ತರ ಕೊಟ್ಟಳು. ನನಗೆ ಹೇಳಿಕೊಳ್ಳುವಂತ ಕೆಲಸ ಅಲ್ಲ, ಆದರೆ ನನಗೆ ಹಣ ಬೇಕಾದ ಹಾಗೆ ಬರ್ತಾ ಇರುತ್ತೆ. ಹೆಚ್ಚಾಗಿ ನೀವು ಏನು ಕೆಲಸ ಮಾಡ್ತೀರಾ ಅಂತ ಕುತೂಹಲದಿಂದ ಭಾರತಿ ಮತ್ತೆ ಕೇಳಿದಳು. ಇವತ್ತು ನನ್ನ ಕೆಲಸದ ಬಗ್ಗೆ ಹೇಳೋದಕ್ಕೆ ಟೈಮ್ ಇಲ್ಲ, ಮತ್ತೆ ನಾಳೆ ಸಿಕ್ಕಾಗ ಹೇಳ್ತೀನಿ ಅಂತ ಹೇಳಿ ವೇದ ಅಲ್ಲಿಂದ ಹೊರಟು ಹೋದಳು. ಆ ರಾತ್ರಿ ಭಾರತಿಗೆ ಸರಿಯಾಗಿ ನಿದ್ರೆ ಬಾರದಂತೆ ತೋಚಿತ್ತು. ಈ ವೇದ ಮಾಡೋ ಕೆಲಸ ಏನಿರಬಹುದು? ಆ ಪ್ರಶ್ನೆ ಅವಳನ್ನು ಕಾಡಿತು. ಮರುದಿನ ದೇವಾಲಯದಲ್ಲಿ ಮತ್ತೆ ವೇದಾಳನ್ನು ಭೇಟಿಯಾದಾಗ ಭಾರತೀಯ ತಾಳ್ಮೆ ಇಟ್ಟುಕೊಳ್ಳದೆ ಕೇಳಿದಳು. ನಿನ್ನೆ ನೀನಂದದ್ದು ನಂಗೆ ಅರ್ಥ ಆಗಲಿಲ್ಲ. ನಿನ್ನ ಕೆಲಸ ಯಾವುದು? ಸ್ವಲ್ಪ ಬೀಡಿಸಿ ಹೇಳು. ಈ ಸಲ ವೇದ ನಗುತ್ತಾ ನನ್ನ ಕೆಲಸದ ಬಗ್ಗೆ ವಿವರಿಸಿ ತೊಡಗಿದಳು. ನಮ್ಮ ಮನೆಯ ಪಕ್ಕದ ಆಫೀಸಿನ ಬಾಸ್ ನನ್ನ ಸ್ನೇಹಿತನ ಸ್ನೇಹಿತ ಆಗಿದ್ದ. ನನ್ನ ಸ್ನೇಹಿತನಿಂದ ಒಮ್ಮೆ ನಾನು ಆ ಆಫೀಸ್ಗೆ ಹೋಗಿದ್ದಾಗ ಆ ಬಾಸ್ ನನ್ನೊಡನೆ ಮಾತನಾಡಲು ಶುರು ಮಾಡಿದ. ಅದಾದ ನಂತರ ನಾವು ಸ್ವಲ್ಪ ಕ್ಲೋಸ್ ಆಗಿ ಹೋಗಿದ್ವಿ ಅಂತಲೇ ಅವಳ ಮುಂದಿನ ಸ್ವಾರಸ್ಯಕರ ಕಥೆಯನ್ನು ವಿವರಿಸಿ ಹೇಳಿದಳು. ಅದು ತಪ್ಪಲ್ಲವೇ? ಭಾರತಿ ನಿಜವಾದ ಪ್ರಶ್ನೆ ಕೇಳಿ ಹೇಳಿದಳು. ಅಲ್ಲಿ ತಪ್ಪೇನು? ನಾನು ದುಡ್ಡು ಪಡ್ಕೊಂಡು ಬರ್ತಾ ಇದ್ದೀನಿ ಅಂತ ತಾತ್ವಿಕವಾಗಿ ಉತ್ತರಿಸಿದಳು ವೇದ. ಆದರೆ ಈ ಮಾತುಗಳು ಭಾರತೀಯ ಮನಸ್ಸನ್ನು ಹೀಗೆಯೇ ಬಿಡಲಿಲ್ಲ. ತನ್ನ ಬದುಕಿನಲ್ಲಿ ತಾನು ಪಡ್ತಾ ಇದ್ದ ಕಷ್ಟನೆಲ್ಲ ಅವಳು ವೇದಾಳ ಹತ್ತಿರ ಹಂಚಿಕೊಳ್ಳುತ್ತಿದ್ದಳು. ನನಗೆ ನನ್ನ ಗಂಡನಿಂದ ಸ್ವಲ್ಪನೂ ಸುಖ ಇಲ್ಲ ಅಂತ ಅವಳು ತನ್ನ ನೋವನ್ನು ತೋರಿಸುತ್ತಾ ಅತ್ತಳು. ವೇದಾಳು ಅವಳನ್ನು ತಾಳ್ಮೆಯಿಂದ ಕೇಳಿದಳು. ಆನಂತರ ಕುತೂಹಲದಿಂದ ತನ್ನ ಸಲಹೆಯನ್ನು ಕೊಡಲು ಮುಂದಾಗಿ, ನೀನು ನನ್ನ ಹಾಗೆ ಯಾಕೆ ಪ್ರಯತ್ನ ಮಾಡಬಾರದು?
ಆ ಸಲಹೆ ಕೇಳಿ ಭಾರತಿ ತಕ್ಷಣವೇ ಅಯ್ಯೋ ಹಾಗೆ ಮಾಡೋದು ನನ್ನಿಂದ ಆಗಲ್ಲ ಅಂತ ನಿರಾಕರಿಸಿದಳು. ಆದರೆ ದಿನಗಳು ಕಳೆಯುತ್ತಾ ಹೋದವು. ಆದರೆ ಭಾರತೀಯ ಗಂಡನ ವರ್ತನೆ ಮಾತ್ರ ಬದಲಾಯಿಸಲೇ ಇಲ್ಲ. ಅವಳಿಗಾಗುವ ಮನಸ್ಸಿನ ನೋವು ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಲೇ ಇತ್ತು. ಒಂದಿನ ಭಾರತಿ ಇನ್ನ ಸಹಿಸಲು ಆಗದೆ ವೇದಾಳ ಬಳಿ ಬಂದು, ನನಗೆ ನನ್ನ ಜೀವನ ಇಷ್ಟು ಸಾಕು, ನನಗೂ ಆ ಸುಖವೇ ಅನ್ನಿಸುತ್ತಿದೆ ಎಂದು ಮಾತಾರಂಭಿಸಿದಳು. ವೇದ ಕುತೂಹಲದಿಂದ ನಗುತ್ತಾ, ಅದೇನಂತೆ, ನಿನ್ನ ಪರವಾಗಿ ನಾನೊಂದು ಪರಿಹಾರ ಕೊಡುತ್ತೀನಿ ಅಂತ ಹೇಳಿ ಭಾರತಿಗೆ ಒಬ್ಬನನ್ನು ಪರಿಚಯ ಮಾಡಿಕೊಟ್ಟಳು. ಭಾರತಿ ಒಮ್ಮೆ ಆತನೊಂದಿಗೆ ಭೇಟಿ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ನಿರ್ಧರಿಸಿಕೊಂಡಿದ್ದಳು. ಆದರೆ ಭಾರತಿ ಭೇಟಿಯಾಗಬೇಕಾಗಿದ್ದ ವ್ಯಕ್ತಿ ಯಾವುದೋ ಪ್ರವಾಸದಲ್ಲಿ ಹೊರಗಡೆ ಇದ್ದದ್ದರಿಂದ ಅವನು ಮುಂದಿನ ವಾರ ಸಿಗ್ತೀನಿ ಅಂತ ಹೇಳಿದ್ದ. ಭಾರತಿ ಅವನನ್ನು ಭೇಟಿಯಾಗಲು 1 ವಾರ ಕಾಯಲು ನಿರ್ಧರಿಸಿದಳು. ಭಾರತೀಯ ಜೀವನದಲ್ಲಿ ಮೊದಲ ಬಾರಿಗೆ ಆಕೆ ತನ್ನ ಜೀವನದ ನಿಯಂತ್ರಣವನ್ನು ತಾನು ತೆಗೆದುಕೊಳ್ಳಲು ಸಿದ್ಧಳಾಗಿದ್ದಳು. ವೇದಾಳ ಹಾಗೆ ತಾನು ಕೂಡ ಹೊಸ ವ್ಯಕ್ತಿಯ ಸಹವಾಸದಲ್ಲಿ ತನ್ನ ದುಃಖಗಳನ್ನೆಲ್ಲ ಕಳೆದುಕೊಂಡು ಹೊಸ ಅನುಭವವನ್ನು ಪಡೆಯಲೇಬೇಕು ಅಂತ ಅಂದುಕೊಂಡಳು. ಅದನ್ನೆಲ್ಲ ಯೋಚಿಸುತ್ತಿರುವಾಗ ಆ ರಾತ್ರಿ ಇಡೀ ಅವಳಿಗೆ ನೆಮ್ಮದಿನೇ ಇರಲಿಲ್ಲ. ತಲೆಯ ತುಂಬಾ ಯೋಚನೆಗಳು ತುಂಬಿ ಹೋಗಿದ್ದವು. ನಾನೇನು ಸುಖ ಮತ್ತು ಹಣ ಎರಡನ್ನು ಪಡೆಯಬಹುದು, ಆದರೆ ಇದೆಲ್ಲವೂ ತಾತ್ಕಾಲಿಕವೇ ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಪ್ರಾರಂಭವಾಯಿತು. ಅವಳ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳು ಮೂಡತೊಡಗಿದ್ವು. ನಾನು ಇದನ್ನೆಲ್ಲ ಮಾಡುವುದು ನನ್ನ ವ್ಯಕ್ತಿತ್ವಕ್ಕೆ ಸರಿಹೊಂದುತ್ತಾ? ನಾನು ಈ ಸುಖದ ಪ್ರಪಂಚದಲ್ಲಿ ದಾರಿ ತಪ್ಪಿ ಹೋಗ್ತಾ ಇದ್ದೇನೆ ಅಂತ ತನ್ನಷ್ಟಕ್ಕೆ ಯೋಚಿಸಿದಳು. ಮರುದಿನ ದೇವಸ್ಥಾನಕ್ಕೆ ಹೋದಾಗ ಭಾರತಿ ಮೌನವಾಗಿರುವುದನ್ನು ಕಂಡು ವೇದ ಅವಳನ್ನು ಮಾತಾಡಿಸಿದಳು. ಏನಮ್ಮ ನೀನು ಹೀಗೆ ಸುಮ್ನಾಗಿದೀಯಾ ಅಂತ ಕುತೂಹಲದಿಂದ ಕೇಳಿದಳು ವೇದ. ಭಾರತಿ ತಲೆ ತಗ್ಗಿಸಿಕೊಂಡು ಮಾತಾಡೋದಕ್ಕೆ ಪ್ರಾರಂಭಿಸಿದಳು. ನಾನು ನನಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ಪಡ್ಕೊಳ್ಳೋದಕ್ಕೆ ಹೊರಟೆ, ಆದರೆ ಇದನ್ನೆಲ್ಲ ಮಾಡಬೇಕಲ್ಲ ಅಂತನೋ ಏನೋ ನಾನು ಇದರಿಂದ ಸಂತೋಷ ಪಡಿತೇನೆ ಅಂತ ನಂಗೆ ಅನಿಸ್ತಿಲ್ಲ ಅಂದಳು. ಆಗ ವೇದ, ನಾನು ಈ ಮೊದಲೇ ಹೇಳಿದ್ನಲ್ಲ, ನಮಗೆ ಏನು ಬೇಕು ಅಂತ ನಿರ್ಧರಿಸುವವರು ನಾವೇ ಅಂತ. ನಿನ್ನ ಸುಖವನ್ನು ಹುಡುಕೋದಕ್ಕೆ ಹೋದರೆ ಈ ರೀತಿ ಗೊಂದಲಗಳು ಸಾಮಾನ್ಯ. ನಿನ್ನ ಈಗಿನ ಬದುಕಿನಲ್ಲಿ ನೆಮ್ಮದಿ ಇಲ್ಲದೆ ಇರುವುದರಿಂದ ತಾನೇ ನೀನು ಇದಕ್ಕೆ ಮುಂದಾಗಿದ್ದು. ಹಾಗಿರುವಾಗ ಆದರೆ ನೀನು ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರದು. ಒಂದು ವೇಳೆ ಅದು ಆಗಲ್ಲ ಅಂದ್ರೆ ನೀನಿರೋ ಬದುಕನ್ನ ಒಪ್ಪಿಕೊಂಡು ಬಾಳಬೇಕು ಅಂದಳು. ನೀನು ಹೇಳೋದು ಸರಿ, ಆದರೆ ನನಗೆ ಯಾವುದನ್ನೂ ನಿರ್ಧರಿಸುವುದಕ್ಕೆ ಆಗ್ತಾ ಇಲ್ಲ ಅಂತಂದು ಭಾರತಿ ಹಾಗೆ ವೇದಾಳ ಜೊತೆ ಬಹಳ ಹೊತ್ತು ಮಾತನಾಡಿದ ಮೇಲೆ ಭಾರತಿಗೆ ಒಂದು ವಿಷಯ ಮನದಟ್ಟಾಗಿತ್ತು. ವೇದ ಅಗತ್ಯಕ್ಕೆ ತಕ್ಕಷ್ಟು ಹಣ ಹೊಂದಿಸಿಕೊಂಡರೂ ಅವಳು ಮಾಡೋ ಕೆಲಸದಲ್ಲಿ ಪೂರ್ತಿಯಾಗಿ ಅವಳಿಗೆ ನೆಮ್ಮದಿ ಇಲ್ಲ ಅನ್ನೋದು. ಆದುದರಿಂದ ಆ ದಾರಿಯನ್ನು ತಾನು ಹಿಡಿಯುವ ಬದಲು ಒಂದು ದಿನ ತನ್ನ ಗಂಡನ ಜೊತೆ ಇದರ ಕುರಿತು ಮಾತನಾಡೋದಕ್ಕೆ ನಿರ್ಧಾರ ಮಾಡಿದ್ಲು. ಅವಳಿಗೀಗ ಅವನೊಂದಿಗೆ ಪ್ರೀತಿ ಇರಲಿಲ್ಲ. ಅವನು ತನ್ನ ಮೇಲೆ ತೋರ್ತಾ ಇರೋ ನಿರ್ಲಕ್ಷ್ಯ ಅವಳಿಗೆ ಬೇರೊಂದು ಜೀವನವನ್ನು ಕಂಡುಕೊಳ್ಳುವ ಒತ್ತಾಯ ಮಾಡುತ್ತಿತ್ತು. ಆದರೂ ದಾರಿ ತಪ್ಪಿ ನಡೆಯಲು ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಹೀಗಾದರೂ ಮಾಡಿ ಗಂಡನನ್ನು ಬದಲಾಯಿಸಿಕೊಳ್ಳಬೇಕು, ಅದಕ್ಕಾಗಿ ಒಂದು ಕೊನೆ ಪ್ರಯತ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ಲು. ಅವನು ಸಾಯಂಕಾಲ ಮನೆಗೆ ಬಂದಾಗ, ನಾನು ನಿಮ್ ಜೊತೆ ಮಾತನಾಡಬೇಕು ಅಂತಂದಳು. ತನ್ನ ಹೆಂಡತಿ ಯಾವತ್ತೂ ಇಲ್ಲದ ರೀತಿನಲ್ಲಿ ಮಾತನಾಡಲು ತನ್ನನ್ನು ಕರೆಯುತ್ತಾ ಇರೋದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅವನು ಅವಳ ಮಾತಿನ ಕಡೆ ಲಕ್ಷ್ಯ ಕೊಟ್ಟು, ಏನು ಅಂತ ಕೇಳಿದ. ನಾನೀಗಿನ ಮುಂದೆ ನಿಮ್ ಜೊತೆ ಸಂಸಾರ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬರೋ ಯೋಚನೆನಲ್ಲಿದ್ದೀನಿ ಅಂತ ದೃಢವಾಗಿ ಹೇಳಿದ್ಲು. ಅವಳ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಅವಳ ಗಂಡ ಒಂದು ಕ್ಷಣ ಮೌನ ಆದ. ಇಷ್ಟು ದಿನ ಆತನ ಎದುರುಗಡೆ ಧೈರ್ಯದಿಂದ ಮಾತನಾಡಲು ಅವಳು ಧೈರ್ಯ ಮಾಡಿರಲಿಲ್ಲ. ಈಗ ಈ ರೀತಿ ಕೇಳ್ತಾ ಇರೋದು ಅವನಿಗೆ ಸ್ವಲ್ಪ ಭಯ ಆಯ್ತು. ಯಾಕೆ, ಏನಾಯ್ತು, ಯಾವುದರ ಬಗ್ಗೆ ಹೇಳ್ತಾ ಇದೀಯಾ ಅಂತ ತಬ್ಬಿಬ್ಬಾಗಿ ಕೇಳಿದ. ಅದಕ್ಕೆ ಭಾರತಿ ಮತ್ತೊಮ್ಮೆ ಹೇಳಿದ್ಲು, ನೀವು ನನಗಾಗಿ ಏನನ್ನೂ ಮಾಡಿಲ್ಲ. ನಾನು ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೆ. ಆದರೆ ಇನ್ನು ಮುಂದೆ ನನಗೆ ಬಾಳು ಬೇಡ ಅಂತ ಇನ್ಮೇಲೆ ಎಲ್ಲಾನು ನಿಮ್ ಕೈಯಲ್ಲೇ ಇದೆ ಅಂತ ಹೇಳಿ ಸುಮ್ಮನಾದಳು. ಅವಳ ಆ ದೃಢವಾದ ಮಾತು ಅವನ ಮನಸ್ಸನ್ನು ತುಂಬಾ ಕಲಕಿತ್ತು. ತನ್ನಲ್ಲಿ ಏನೋ ತಪ್ಪಾಗಿದೆ ಅನ್ನೋದು ಅವನು ಅರ್ಥ ಮಾಡಿಕೊಂಡ. ತಾನು ಇನ್ನು ತಿದ್ದುಕೊಳ್ಳದೆ ಇದ್ದರೆ ತನ್ನ ಸಂಸಾರ ಇನ್ನ ಮುಂದೆ ನಡೆಯೋದಿಲ್ಲ ಅನ್ನೋದು ಅವನಿಗೆ ಖಚಿತ ಆಗೋಗಿತ್ತು. ತನ್ನ ದುರಾಸೆಯಿಂದ ಅವಳಿಗೆ ನಾನು ಯಾವುದೇ ಸುಖ ಕೊಟ್ಟಿಲ್ಲ ಅನ್ನೋದು ಅವನಿಗೆ ಮತ್ತೊಮ್ಮೆ ಅರಿವಿಗೆ ಬಂತು. ಭಾರತಿಯಲ್ಲಿ ಕ್ಷಮೆ ಕೇಳಿದ. ತಾನು ಬದಲಾಗುವುದರ ಬಗ್ಗೆ ಭರವಸೆನು ಕೊಟ್ಟ. ಭಾರತಿ ಇದನ್ನು ನಿರೀಕ್ಷಿಸಿರಲಿಲ್ಲ. ಹೇಗೋ ಕೊನೆದಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಅಂದುಕೊಂಡಿದ್ಲು. ಆದರೆ ಅದು ಒಳ್ಳೆ ಪರಿಣಾಮನೇ ಬೀರಿತ್ತು. ಭಾರತಿ ಗಂಡ ಅವನ ಮಾತಿನಂತೆ ಬದಲಾದ. ತನ್ನ ಜೀವನವನ್ನು ಒಳ್ಳೆ ರೀತಿನಲ್ಲಿ ನಡೆಸಿಕೊಳ್ಳುವುದಕ್ಕೆ ಮುಂದಾದ. ಮದುವೆಯ ಹೊಸದರ ದಿನಗಳಂತೆ ಅವನು ತನ್ನ ಹೆಂಡತಿಯನ್ನು ಮತ್ತೆ ಪ್ರೀತಿಸಿದ. ಸರಿಯಾದ ಸಮಯಕ್ಕೆ ಮನೆಗೆ ಬರಲಾರಂಭಿಸಿದ. ಎಲ್ಲವೂ ಸುಧಾರಿಸತೊಡಗಿತ್ತು. ವೇದ ಸರಿಯಾದ ಸಮಯದಲ್ಲಿ ಅವಳಿಗೆ ಗುರುವಿನ ರೀತಿಯಲ್ಲಿ ಸಿಕ್ಕಿದ್ಲು.
ಅವಳಿಂದಾಗಿ ಒಂದು ಒಳ್ಳೆ ಜೀವನದ ಪಾಠವನ್ನು ಕಲಿಯುವುದರ ಜೊತೆಗೆ ತನ್ನ ಜೀವನವನ್ನು ಹಸನಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದಳು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್.